ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ಕೇಳಿದ್ರೆ ಇವತ್ತು ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಬರೀ ದರ್ಶನ್ ಭವಿಷ್ಯ ಮಾತ್ರ ಅಲ್ಲ, ರಾಜರಾಜೇಶ್ವರಿ ನಗರದ ಮೇಕಪ್ ರಾಣಿ ಪವಿತ್ರ ಗೌಡಾಳ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜೈಲ ಅಥವಾ ಬೇಲ, ಸಿಕ್ಕಿರುವ ಬೇಲು ಮುಂದುವರಿಯುತ್ತಾ ಅಥವಾ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕಾಗಿ ಬರುತ್ತಾ? ನಟ ದರ್ಶನ್ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾದ ಇನ್ನೊಂದಷ್ಟು ಚಿತ್ರೀಕರಣ ಬಾಕಿ ಇದೆಯಾ ಅಂತ ಕೇಳಿದ್ರೆ ಯಾವುದು ಪೆಂಡಿಂಗ್ ಇಟ್ಕೊಂಡಿಲ್ಲ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜೈಲಾಗುತ್ತೋ ಅಥವಾ ಇರುವ ಬೇಲ್ ಮುಂದುವರಿಯುತ್ತಾ? ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಮಾಡುತ್ತೆ. ಕಾಯ್ದಿರಿಸಿದ್ದ ತೀರ್ಪು ಪ್ರಕಟಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಪೀಠಕ್ಕೆ ಆಗಮಿಸಿದ ಜಸ್ಟಿಸ್ ಪರ್ದಿವಾಲಾ ಆರ್ ಮಹದೇವನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಎದೆಯಲ್ಲಿ ಢವಢವ. ದರ್ಶನ್ ಅಭಿಮಾನಿಗಳಿಗೂ ಫುಲ್ ಟೆನ್ಷನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜೈಲ ಬೇಲ. ಪ್ರಜ್ವಲ್ ರೇವಣ್ಣರ ತೀರ್ಪು ಪ್ರಕಟ ಆಗಬೇಕಾದ್ರೆ ಇದೇ ರೋಮಾಂಚನಕಾರಿ ಸಂದರ್ಭವನ್ನ ಎದುರು ಹಾಕೊಂಡಿದ್ದು. ಕಾರಣ ಬೇಲಾಗುತ್ತೆ ಅನ್ಕೊಂಡಿದ್ರು ಒಂದಷ್ಟು ಜನ. ಆದರೆ ಈ ಪ್ರಕರಣದ ತೀರ್ಪು ಇನ್ನೇನು ಕೆಲ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಜಾಮೀನು ಭವಿಷ್ಯ ನಿರ್ಧಾರ ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಹೊರಬೀಳುತ್ತೆ. ಸೊ ಆ ತೀರ್ಪಿನಲ್ಲಿ ದರ್ಶನ್ ಮತ್ತು ದರ್ಶನ್ ಪಟಾಲಮ್ಮಿಗೆ ರಿಲೀಫ್ ಸಿಗುತ್ತಾ, ನಿರಾಳರಾಗ್ತಾರಾ, ಅಥವಾ ಮತ್ತೆ ಅವರನ್ನು ಪಂಜರಕ್ಕೆ ಹಾಕಬೇಕಾದಂಥ ಪರಿಸ್ಥಿತಿ ಬರುತ್ತಾ? ನ್ಯಾಯಾಲಯದ ತೀರ್ಪಿದೆಯಲ್ಲ, ಆ ತೀರ್ಪು ಕೇವಲ ಅಭಿಮಾನಿಗಳಿಗೆ ಮಾತ್ರ ಗೊಂದಲ ಕೊಡ್ತಾ ಇರೋದಲ್ಲ, ಆತಂಕ ನೀಡ್ತಾ ಇರೋದಲ್ಲ, ದರ್ಶನ್ ಎದೆಗೂ ಕೂಡ ಅದು ಆತಂಕಕಾರಿಯಾದಂಥ ಆಘಾತ. ಅದು ಏನಾಗಬಹುದು? ಒಂದು ಕಡೆ ಸಾಕ್ಷಿದಾರನ ಸಂಪರ್ಕದಲ್ಲಿರೋದು ಸಾಬೀತಾಗಿತ್ತು. ಸಾಕ್ಷಿದಾರನ ಜೊತೆ ಅಕ್ಯೂಸ್ಡ್ಗೆ ಏನು ಕೆಲಸ ಅಂತ ನ್ಯಾಯಾಲಯನೇ ಕೇಳಿತ್ತು. ಸೊ ಹೀಗೆಲ್ಲ ಇರಬೇಕಾದ್ರೆ ಒಂದಷ್ಟು ಭಯ ಇದ್ದೇ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಮಾಡುತ್ತೆ. ಕಾಯ್ದಿರಿಸಿದ್ದ ತೀರ್ಪು ಪ್ರಕಟಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಪೀಠಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಜಸ್ಟಿಸ್ ಪರ್ದಿವಾಲಾ, ಇನ್ನು ಆರ್ ಮಹದೇವನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಎದೆಯಲ್ಲಿ ಢವಢವ ಶುರುವಾಗಿದೆ. ದರ್ಶನ್ ಅಭಿಮಾನಿಗಳಿಗೂ ಫುಲ್ಲು ಟೆನ್ಷನ್ ಶುರುವಾಗಿರುವಂತಹದ್ದು. ಏನಾಗಬಹುದು? ಒಂದು ಬೇಲ್ ಕಂಟಿನ್ಯೂ ಆಗಬಹುದಾ, ಅಥವಾ ಮತ್ತೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ? ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆ ನಿರ್ಧಾರವನ್ನು ಪ್ರಶ್ನೆ ಮಾಡಿತ್ತು. ಯಾಕೆ ಕೊಟ್ರಿ, ಹೆಂಗೆ ಕೊಟ್ರಿ, ಏನಕ್ಕೆ ಕೊಟ್ರಿ ಅಂತ ಕೇಳಿತ್ತು. ನಿಮ್ಮ ಸ್ವಂತ ವಿವೇಚನೆಯನ್ನೇ ಬಳಸ್ಕೊಳ್ಳಿಲ್ವಾ ಈ ಜಾಮೀನಿಗೆ ಅಂತ ಕೇಳಿತ್ತು. ಯಾರು? ಘನಪೀಠ. ಸೊ ಹಾಗಾಗಿ ಈ ಪ್ರಕರಣ ಬೇರೆ ಮಜಲಿನತ್ತ ಚರ್ಚೆ ಆಗ್ತಾ ಇತ್ತು. ರೇಣುಕಾಸ್ವಾಮಿಯ ಕೊಲೆ ಕೇಸು, ಆ ಕೇಸ್ನಲ್ಲಿ A1 A2ಗೆ ಇಷ್ಟು ಬೇಗ ಬೇಲ್ ಸಿಗುತ್ತೆ ಅನ್ನುವುದಾದರೆ, 6 ತಿಂಗಳಿಗಿಂತಲೂ ಹೆಚ್ಚು ಕಾಲ ಜೈಲಲ್ಲಿದ್ದರು, ಅದೆಲ್ಲವೂ ಓಕೆ. ಆದರೆ ಅಷ್ಟು ಬೇಗ ಹೆಂಗೆ ಸಿಗುತ್ತೆ ಒಂದು ಕೊಲೆ ಪ್ರಕರಣದಲ್ಲಿ ಬೇಲು? ಆರೋಗ್ಯ ಸಮಸ್ಯೆ ದೊಡ್ಡ ಮಟ್ಟಿಗಿರಬೇಕು. ಪ್ರಾಣಕ್ಕೆ ಕುತ್ತು ಎನ್ನುವಂಥ ಸಮಸ್ಯೆಗಳನ್ನು ತೋರಿಸಿದ್ರೆ ಮಾತ್ರ, ಅದು ಕೂಡ ಮೆಡಿಕಲ್ ರಿಪೋರ್ಟನ್ನು ತೋರಿಸ್ಬೇಕು. ನಾನು ಟ್ರೀಟ್ಮೆಂಟ್ ಪಡೆದುಕೊಳ್ಳದಲ್ಲೇ ಇದ್ದರೆ ನನ್ನ ಜೀವ ಹೋಗುತ್ತೆ, ಪ್ರಾಣಕ್ಕೆ ಸಮಸ್ಯೆಗಳಿದ್ದಾವೆ. ಸೊ ಆ ತರಹದ ಮೆಡಿಕಲ್ ರಿಪೋರ್ಟ್ಗಳನ್ನು ತೋರಿಸಿದ್ರೆ ಕೆಲವೊಮ್ಮೆ ಅವರಿಗೆ ಬೇಲ್ ಸಿಗೋ ಸಾಧ್ಯತೆಗಳಿದೆ. ಇನ್ನು ನ್ಯಾಯಾಲಯದಲ್ಲಿ ಈಗಾಗಲೇ ಎಲ್ಲ ಪ್ರಾಸೆಸ್ಗಳು ಪ್ರಾರಂಭ ಆಗಿರ್ಬೋದು. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಎದೆಯಲ್ಲಿ ಢವಢವೂ ಕೂಡ ಪ್ರಾರಂಭ ಆಗಿರುತ್ತೆ. ಸೊ ವಿವರಣೆ ಕೇಳ್ತಾ ಇದ್ದಾರೆ ನ್ಯಾಯಮೂರ್ತಿ JB ಪರ್ದಿವಾಲಾ. ಸೊ ವಿವರಣೆಯನ್ನು ಕೇಳುವಂತಹದ್ದು ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.